ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು. ಇವತ್ತು ನೀವು ವಿದ್ಯಾರ್ಥಿ ಜೀವನ ನಡೆಸುತ್ತಿದ್ದರೆ ಮುಂದೆ ನೀವು ಸಮಾಜದ ಆಡಳಿತ ವರ್ಗದಲ್ಲಿ ಸೇರಿಕೊಳ್ಳುವ ಭವಿಷ್ಯ ಇರತಕ್ಕಂಥವರು. ಸರ್ಕಾರದ ಭಾಗವಾಗಿ ಕೆಲಸ ಮಾಡುವ ಸಾಮರ್ಥ್ಯ ಇರತಕ್ಕಂಥವರು. ನೀವು ಶಾಲಾ ಹಂತದಲ್ಲಿ ಕಾನೂನಿನ ಬಗ್ಗೆ ತಿಳಿದರೆ ಸಮಾಜದಲ್ಲಿ ಮುನ್ನಡೆಯಲು ಸಾಧ್ಯ ಎಂದು ನಾಪೋಕ್ಲು ಠಾಣಾಧಿಕಾರಿ ಮಂಜುನಾಥ್ ತಿಳಿಸಿದರು. ಚೆಯ್ಯಂಡಾಣಿಯ ನರಿಯಂದಡ ಕೇಂದ್ರ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದ ಕಾನೂನು ಅರಿವು ಕಾರ್ಯಾಗಾರದ ಶಿಬಿರದ ನೇತೃತ್ವ ವಹಿಸಿ ಮಾತನಾಡಿದರು. ನಂತರ ವಿದ್ಯಾರ್ಥಿಗಳಿಗೆ ಕಾನೂನು ಅರಿವಿನ ಬಗ್ಗೆ ಮಾಹಿತಿ ನೀಡಿ ಮಾದಕ ವಸ್ತು, ಲೈಂಗಿಕ ದೌರ್ಜನ್ಯ, ಬಾಲ್ಯ ವಿವಾಹ, ಅಪ್ರಾಪ್ತರ ವಾಹನ ಚಾಲನೆ, ಸಾಮಾಜಿಕ ಜಾಲತಾಣ ಹಾಗೂ ಪೋಕ್ಸೋ ಪ್ರಕರಣದ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿದರು. ಸೈಕೋಟ್ರಾಫಿಕ್ ಸಬ್ಸ್ಟೆನ್ಸ್ ಆಕ್ಟ್ ಅಂತ ಇದನ್ನೆಲ್ಲ ನಾವು ಇದು ಮಾಡೋದಕ್ಕೆ ಅದಕ್ಕೊಂದು ಕಾಯ್ದೆನೇ ಮಾಡಿದ್ದಾರೆ. ಡ್ರಗ್ಸ್ ಅಲ್ಲಿ ಈಗ ನಾವು ನೋಡ್ತೀವಿ ಗಾಂಜಾ, ಅಫೀಮು, ಚರಸ್, ಅದಕ್ಕೆಲ್ಲ ಗಾಂಜಾದ ಉಪ ಉತ್ಪನ್ನಗಳು, ಚರಸ್, ಅಫೀಮು, ನೆಕ್ಸ್ಟ್ ಇನ್ನೂ ಏನೋ ಲ್ಯಾಬಲ್ಲಿ ಈಗ ಕೃತಕವಾಗಿ ತಯಾರಿಸ್ತಕ್ಕಂಥ ಡ್ರಗ್ಸ್ಗಳಿದ್ದಾವೆ. ಕೊಕೇನು, ಹೆರೋಯಿನು, ಈಗ MDMA ಅಂತ ಬಂದಿದೆ. ಇವೆಲ್ಲವುಗಳು ಸಹ ಮಾನವನ ಆರೋಗ್ಯಕ್ಕೆ ತುಂಬ ದುಷ್ಪರಿಣಾಮ ಬೀರ್ತಕ್ಕಂಥ ವಸ್ತುಗಳು. ಇವುಗಳನ್ನು ಸೇವನೆ ಮಾಡಿದಾಗ ನಿಮ್ಮ ಕೇಂದ್ರ ನರಮಂಡಲ ವ್ಯವಸ್ಥೆಯನ್ನು ಆ ಡ್ರಗ್ಸು ಕಂಟ್ರೋಲ್ ಮಾಡುತ್ತೆ. ಇದರಿಂದ ಏನು ಪರಿಣಾಮ ಆಗುತ್ತೆ? ಒಂದು ನಿಮ್ಮ ಆರೋಗ್ಯದ ಪರಿಣಾಮ ಆಗುತ್ತೆ, ನಿಮ್ಮ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಲ್ಯಾಕ್ ಆಗುತ್ತೆ, ನಿಮಗೆ ಅಪರಾಧಿಕ ಮನಸ್ಸು ಜಾಸ್ತಿ ಆಗುತ್ತೆ, ಅಪರಾಧಿಕ ಕ್ರೌರ್ಯದ ಮನಸ್ಸು ಜಾಸ್ತಿ ಆಗುತ್ತೆ. ನೆಕ್ಸ್ಟು ಏನಾಗುತ್ತೆ, ನಿಮ್ಮ ಅಪರಾಧಿಕ ಮನಸ್ಸು, ನೀವು ನಾಳೆ ಏನೋ ಹೋಗಿ ಒಂದು ಕಳ್ಳತನ ಮಾಡೋಣ, ಇಲ್ಲ ಒಂದು ಹೊಡೆದಾಟ ಮಾಡೋಣ, ಬೇರೆ ಸಮಾಜದಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಮಾಡೋದಕ್ಕೆ ಅದು ನಿಮ್ಮನ್ನು ಪ್ರವೋಕ್ ಮಾಡುತ್ತೆ. ಅದಕ್ಕೆ ವ್ಯಸನಿಗಳಾದರೆ ಒಂದು ನಿಮ್ಮ ಆರೋಗ್ಯ ಸಂಪೂರ್ಣ ಹಾಳಾಗತ್ತೆ, ನಿಮ್ಮ ಮುಂದಿನ ಸಾಂಸಾರಿಕ ಜೀವನ ಅಥವಾ ನಿಮ್ಮ ಕೌಟುಂಬಿಕ ಜೀವನ ಎಲ್ಲದೂ ಹಾಳಾಗತ್ತೆ. ಈ ಸಂದರ್ಭ ಶಾಲೆಯ ಮುಖ್ಯ ಶಿಕ್ಷಕಿ ಭವ್ಯ, ಶಿಕ್ಷಕಿಯರಾದ ಸುನೀತಾ, ಹೇಮಮಾಲಿನಿ, ಮಮತಾ, ಶಿಕ್ಷಕರಾದ ರವೀಂದ್ರನಾಥ್, ರಾಜ್ಕುಮಾರ್, ನಾಪೋಕ್ಲು ಠಾಣೆಯ ಪೊಲೀಸ್ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಹಾಗೂ ಶಾಲಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಯಾವ ರೀತಿ ಆಗುತ್ತೆ ಅಂತ ಕೂಡ ಅವರು ತಿಳಿಸಿರುತ್ತಾರೆ. ಹಾಗೆ ಸಮೂಹ ಮಾಧ್ಯಮ ಅಂದರೆ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅದರ ಬಗ್ಗೆ ಸಹ ತಿಳಿಸಿಕೊಟ್ಟಿದ್ದಾರೆ. ನೀವು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಈ ಒಂದು ಒಳ್ಳೆಯ ಒಂದು ಉತ್ತಮ ಹುದ್ದೆಯಲ್ಲಿ ಇದ್ದೀರಾ ಅಂತ ಹೇಳೋದು ನಮ್ಮ ಮಕ್ಕಳಿಗೆ ಮಾದರಿಯಾಗಿದೆ ಸರ್. ನೀವು ಕೂಡ ಆಗ್ಬೋದು ಅಂತ ಹೇಳೋದು ಅವರು ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ನೀವು ಬಹಳ ನಮಗೂ ಕೂಡ ಬಹಳ ಉಪಯೋಗ ಆಗಿದೆ ಸರ್. ನಾವು ಸಣ್ಣ ವಯಸ್ಸಲ್ಲಿರುವಾಗ ನಮಗೆ ಈ ರೀತಿ ಯಾವ ಮಾಹಿತಿಗಳು ನಮಗೆ ಸಿಗ್ತಾ ಇರಲಿಲ್ಲ. ನಾವು ಕೂಡ ಎಷ್ಟೋ ದೂರದಿಂದ ನಡೆದುಕೊಂಡು ಬಂದು ಶಾಲೆಯಲ್ಲಿ ಪಾಠ ಕೇಳ್ತಾ ಇದ್ದೀವಿ. ಯಾವ ತರದ ಸೋಷಿಯಲ್ ಮೀಡಿಯಾ ನಮಗೆ ಇರಲಿಲ್ಲ. ಆಗ ನಿಮಗೆ ಈ ತರ ಸಿಕ್ಕಿದೆ ಮಕ್ಕಳೇ, ಬಂದು ಹಲವಾರು ಮಾಹಿತಿಯನ್ನು ತಿಳಿಸಿದ್ದಾರೆ ಸರ್ ಅವರು. ಉಪಯೋಗಿಸಿಕೊಳ್ಳಿ, ಅದನ್ನು ಮುಂದಿನ ನಿಮ್ಮ ಜೀವನಕ್ಕೂ ಕೂಡ ಅಳವಡಿಸಿಕೊಳ್ಳಿ. ಒಳ್ಳೆಯ ಬುದ್ಧಿಯಿಂದ ನಿಮ್ಮ ಜೀವನವನ್ನು ಉತ್ತಮವಾಗಿಸಿಕೊಳ್ಳಿ. ಹಾಗೆ ಸರ್ ನೀವು ಬಹಳ ಚೆನ್ನಾಗಿ ಮಕ್ಕಳಿಗೆ ಹೇಳಿದ್ದೀರಾ. ನಿಮಗೆ ನಾನು ನಮ್ಮ ಶಾಲೆಯ ಎಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಮತ್ತೆ ಈ ಸಭೆಯಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯವರನ್ನು ಸಹ ನಾನು ಎಲ್ಲರ ಪರವಾಗಿ ವಂದಿಸುತ್ತೇನೆ. ಇಲ್ಲಿ ಆಗಮಿಸಿರುವಂತಹ ನಾಪೋಕ್ಲು ಪೊಲೀಸ್ ಠಾಣೆಯ ಸಿಬ್ಬಂದಿಯವರನ್ನು ಸಹ ನಾನು ಶಾಲೆಯ ಎಲ್ಲರ ಪರವಾಗಿ ವಂದಿಸುತ್ತೇನೆ. ಉಪಸ್ಥಿತರಿರುವ ಶಿಕ್ಷಕ ವೃಂದದವರನ್ನು ಸಹ ನಾನು ಶಾಲೆಯ ಪರವಾಗಿ ವಂದಿಸುತ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಪತ್ರಕರ್ತರನ್ನು ನಾನು ಶಾಲೆಯ ಪರವಾಗಿ ವಂದಿಸುತ್ತೇನೆ. ನಮ್ಮ ಶಾಲಾ ವಿದ್ಯಾರ್ಥಿಗಳನ್ನು ಸಹ ನಾನು ವಂದಿಸುತ್ತಾ ನನ್ನ ಮುಂದಿನ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಬಾಲ್ಯ ಮಾದಕ ವಸ್ತು ಮತ್ತು ಪೋಕ್ಸೋ ಆ್ಯಕ್ಟ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾಪೋಕ್ಲಿನ ಸಬ್ ಇನ್ಸ್ಪೆಕ್ಟರ್ ಆದಂಥ ಶ್ರೀಯುತ ಮಂಜುನಾಥ್ ಸರ್ ಅವರು ನಿಮಗೆ ಹಿತವಚನಗಳನ್ನು ನೀಡಲಿದ್ದಾರೆ. ಹಿತವಚನವನ್ನು ನೀಡಬೇಕಾಗಿ ನಾನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತೀನಿ.